ಕನ್ನಡದ ಸ್ಟಾರ್ ನಾಯಕ ನಟರಾದಂಥ ಶಶಿಕುಮಾರ್ ಅವ್ರ ಬಗ್ಗೆ ಬಂದಿರುವಂಥ ಆಘಾತಕಾರಿ ಒಂದು ವಿಚಾರ ಅಂತ ಹೇಳ್ಬೋದು. ಅವರು ಶಶಿಕುಮಾರ್ ಅಂತ ನೆನಪು ಮಾತ್ರ ಆಗಿದ್ದಾರೆ ಅಥವಾ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಏನಾಗಿದ್ರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ಶಶಿಕುಮಾರ್ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅದ್ಭುತ ಕಲಾವಿದ. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಟ ಅಂತ ಹೇಳ್ಬೋದು. ಮೃತ್ಯುಂಜಯ, CBI ಶಂಕರ್, ಯುದ್ಧಕಾಂಡ, ಚಿರಂಜೀವಿ ವಾಂಟೆಡ್ಡು, ಕಳ್ಳ ಕುರುಡ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದರು. ಇನ್ನು ಯಜಮಾನ ಸಿನಿಮಾ, ಹಬ್ಬ ಸಿನಿಮಾದೊಳಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಇನ್ನು ರುದ್ರ ತಾಂಡವ, ಮೃತ್ಯುಂಜಯ ಮತ್ತು ಕಳ್ಳಮಳ್ಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಿದ್ದವು. 1980-90ರಲ್ಲಿ ಸಾಕಷ್ಟು ಬೇಡಿಕೆದ ಅದ್ಭುತವಾದ ಕಲಾವಿದ ಇದೀಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಹೌದು, ಇತ್ತೀಚೆಗೆ ಅವರಿಗೆ ಅವಕಾಶಗಳ ಕೊರತೆ ಉಂಟಾಗಿ ಚಿತ್ರರಂಗದಲ್ಲಿ ಸುಮಾರು 15 ವರ್ಷ ದೂರನೇ ಉಳಿದಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಅವರ ಮಗನಿಗೆ ಸಾಕಷ್ಟು ಸಿನಿಮಾಗಳಿಗೆ ಪ್ರಯತ್ನವನ್ನು ಕೂಡ ಪಡ್ತಿದ್ದಾರೆ. ಆದರೆ ಅಷ್ಟು ಮಟ್ಟಿಗೆ ಇನ್ನೂ ಯಶಸ್ಸಂತೂ ಕಂಡಿಲ್ಲ. ಆದರೆ ಸದ್ಯಕ್ಕೆ ಈಗ ಶಶಿಕುಮಾರ್ ಅವರು ಚಿತ್ರರಂಗ ದೂರ ಉಳಿದು ರೆಸ್ಟೋರೆಂಟ್, ಹೋಟೆಲ್ಗಳ ಉದ್ಯಮಗಳಲ್ಲಿ ಹೊರವನ್ನು ತೋರಿಸಿದ್ದಾರೆ. ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿರುವಂಥ ಸಂತೋಷ ಅವರಲ್ಲಿದೆ. ಅವಕಾಶಗಳ ಕೊರತೆಯಿಂದಾಗಿ ಈ ಸಿನಿಮಾದಿಂದ ದೂರ ಉಳಿದಿದ್ದೇನೆ ಅಂತೇಳಿ ಶಶಿಕುಮಾರ್ ಅವರು ಹೇಳ್ಕೊಳ್ತಾರೆ. ಆದರೆ ಶಶಿಕುಮಾರ್ ಅವರು ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇವ್ರಿಗನ್ನಂತೂ ಯಾವತ್ತೂ ಮರೆಯಲು ಸಾಧ್ಯ